ವೆಲ್ಕಮ್ ಟು ಕವಿತಾ ಕನ್ನಡ ವ್ಲಾಗ್ಸ್. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸ್ಯಾಟರ್ಡೆ ವ್ಲಾಗ್ನ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಾರ್ನಿಂಗ್ 5:30 ಆಗಿದೆ ಇವಾಗ. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ನಾನು ಒಂದು ರೆಸಿಪಿನ ನಿಮಗೆ ತೋರಿಸೋಣ, ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿದು ರೆಸಿಪಿ ತೋರಿಸೋಣ. ನಾನು ನನ್ನ ಮನೇಲಿ ಯಾವ ಥರ ಬೆಂಡೆಕಾಯಿ ಪಲ್ಯನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ರೆಸಿಪಿನ ತೋರಿಸೋಣ ಅಂದ್ಕೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತಿನ ಈ ವ್ಲಾಗ್ನ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ನೀವು ಕೂಡ ಟ್ರೈ ಮಾಡ್ಬೋದು ಮನೇಲಿ, ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಅಂತಲೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಕೂಡ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಅಂತಂದು. ಹಾಗೆ ಈ ಒಂದು ನನ್ನ ಚಾನಲ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಮತ್ತು ನಾನು ನಿಮಗೆ ಹೊಸ ಹೊಸ ವೀಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಬನ್ನಿ ಹೇಗೆ ಬೆಂಡೆಕಾಯಿ ಪಲ್ಯ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ನಾನು ಈ ರೀತಿ ಸಣ್ಣದಾಗಿ ಬೆಂಡೆಕಾಯಿನ ಹೆಚ್ಕೊಂಡಿದ್ದೀನಿ. ನೀವು ಕೂಡ ನೋಡ್ತಾ ಇದ್ದೀರಾ ಅಲ್ವಾ ಯಾವ ರೀತಿ ಹೆಚ್ಕೊಂಡಿದ್ದೀನಿ ಅಂತ. ನೀವು ಹೀಗೆ ನೀಟಾಗಿ ಹೆಚ್ಕೊಳ್ಳಿ. ಸ್ವಲ್ಪ ಚಿಕ್ಕದಾಗಿ ಇದ್ದರೆ ಬೆಂಡೆಕಾಯಿ ತುಂಬ ಚೆನ್ನಾಗಿ ಬರುತ್ತೆ, ಅಂದರೆ ಹುರ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗುತ್ತೆ. ಆಮೇಲೆ ಬೇಯೋದು ಕೂಡ ತುಂಬ ಫಾಸ್ಟಾಗಿ ಆಗಿಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೋಬೇಕು. ಆ್ಯಕ್ಚುಲಿ ಬೆಂಡೆಕಾಯಿ ಪಲ್ಯ ಅಂದರೆ ಚಿಕ್ಕದಾಗೇ ಇರಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ. ನಾನಿವಾಗ ಒಂದು ಕಡಾಯಿಗೆ ಬೆಂಡೆಕಾಯಿನ ಹಾಕ್ಕೊಂಡು ನಾನು ಅದನ್ನು ಚೆಂದಾಗಿ ಹುರ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ನೀವೇ, ನೀಟಾಗಿ ಹುರ್ಕೋಬೇಕು. ಅದರಲ್ಲಿ ಏನು ಅಂದರೆ ಒಂದು ಥರ ಲೋಳೆ ಅಂಶ ಇರುತ್ತಲ್ಲ, ಆ ಒಂದು ಲೋಳೆ ಅಂಶ ಹೋಗೋವರೆಗೂ ನಾವು ಬೆಂಡೆಕಾಯಿನ ಹುರ್ಕೋಬೇಕು. ಯಾಕಪ್ಪ ಅಂತಂದರೆ ಆ ಒಂದು ಲೋಳೆ ಅಂಶ ಇರೋದ್ರಿಂದ ಬೆಂಡೆಕಾಯಿ ಪಲ್ಯ ಅಕಸ್ಮಾತ್ ಅದು ಲೋಳೆ ಅಂಶ ಇದ್ದಾಗಲೇ ನಾವು ಹಾಗೆ ಮಸಾಲ ಹಾಕಿಬಿಟ್ಟು ರೆಡಿ ಮಾಡಿಬಿಟ್ವಿ ಅಂತ ಅಂದರೆ ಪಲ್ಯ ಅನ್ನೋದು ಏನಿದೆಯಲ್ಲ ಅದು ಒಂಥರ ಲೋಳೆ ಆಗಿಬಿಡುತ್ತೆ. ಆಮೇಲೆ ಕೆಲವೊಬ್ಬರು ತಿಂತಾರೆ, ಕೆಲವೊಬ್ಬರು ತಿನ್ನಲ್ಲ. ಆಮೇಲೆ ಅದು ಟೇಸ್ಟು ಕೂಡ ಹೋಗಿಬಿಡತ್ತೆ, ಫುಲ್ಲು ಲೋಳೆ ಆಗಿಬಿಡುತ್ತೆ. ಆ ಒಂದು ಕಾರಣಕ್ಕೆ ಇದು ಪೂರ್ತಿ ಲೋಳೆ ಅಂಶ ಹೋಗಬೇಕು, ಆ ರೀತಿ ಹುರ್ಕೋಬೇಕು. ನೋಡ್ತಾ ಇದ್ದೀರಲ್ವ, ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಅದು ಲೋಳೆ ಅಂಶ ಹೇಗಿದೆ ಅಂತ ನೋಡಿ. ಇನ್ನೂ ಲೋಳೆ ಅಂಶ ಹಾಗೇ ಇದೆ ಅದರಲ್ಲಿ. ಆ ಒಂದು ಲೋಳೆ ಅಂಶ ಹೋಗಬೇಕು, ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕು. ಆವಾಗಲೇ ಪಲ್ಯ ಚೆನ್ನಾಗಿ ಬರೋದು, ಈ ಒಂದು ರೆಸಿಪಿ ಚೆನ್ನಾಗಿ ಬರೋದು. ಅದಕ್ಕೋಸ್ಕರ ನೀಟಾಗಿ ಹುರ್ಕೋಬೇಕು. ನೋಡ್ತಾ ಇದ್ದೀವಿ ಫ್ರೆಂಡ್ಸ್, ನೋಡಿ ಹೇಗೆ ಲೋಳೆ ಅಂಶ ಎಲ್ಲ ಹೋಗಿದೆ. ಈ ಥರ ಆಗಬೇಕು. ಈ ಒಂಥರ ಸ್ಪೂನಲ್ಲಿ ಈಗ ಎತ್ಕೊಂಡು ಈಗ ಹಾಕಿದರೆ ಅದು ಹಾಗೆ ಒಂದೇ ಸಲ ಉದುರ್ಕೊಬಿಡ್ಬೇಕು, ಅಂದರೆ ಬಿಡಿ ಆಗಿರಬೇಕು. ಅದಕ್ಕೋಸ್ಕರ ಈಗ ನಾನು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ನೋಡಿ. ನಾನು ಇಲ್ಲಿ 2 ಈರುಳ್ಳಿ, 1 ಟೊಮ್ಯಾಟೊ ಮತ್ತು ಒಂದು 4ರಿಂದ 5 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಒಗ್ಗರಣೆಗೆ, 1 ಟೇಬಲ್ ಸ್ಪೂನ್ ಜೀರಿಗೆ, 1/2 ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಕಲರ್ಗೆ ಅಂತಂದು ಅರಿಶಿನ ತೊಗೊಂಡಿದ್ದೀನಿ. ನಾನು ಏನು ಒಂದು ಆ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಒಂದು ಬಾಣಲಿಗೆ ಹಾಕ್ಕೊಂಡ್ಬಿಟ್ಟು ನೋಡಿ ಈ ಥರ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ಆ ಥರನೇ ಡೀಪ್ ಫ್ರೈ ಮಾಡ್ಕೋಬೇಕು. ನಂತರ ಬೆಂಡೆಕಾಯಿ ಹಾಕ್ಕೋತಾ ಇದ್ದೀನಿ. ಡೀಪ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಲ್ಲ ಒಂದು ಈರುಳ್ಳಿ ಮತ್ತು ಟೊಮೊಟೊ
ಏನು ಒಂದು ಇದೆಯಲ್ಲ ಹೆಚ್ಕೊಂಡಿರೋದು ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯ್ಕೋಬೇಕು. ಸೊ ಹಾಗಾಗಿ ಡೀಪ್ ಫ್ರೈನ ಮಾಡ್ಕೋಬೇಕು ಚೆನ್ನಾಗಿ. ಆ ನಂತರ ಬೆಂಡೆಕಾಯಿನ ಹಾಕ್ಕೋಬೇಕು. ಯಾಕೆ ಅಂತಂದರೆ ಆಲ್ರೆಡಿ ನಾವು ಬೆಂಡೆಕಾಯಿನ ಹುರ್ಕೊಂಡಿರ್ತೀವಲ್ಲ ಕಡಾಯಲ್ಲಿ, ಸೊ ಹಾಗಾಗಿ ಅದು ಆಲ್ಮೋಸ್ಟ್ ಬೆಂದಿರತ್ತೆ. ಹಾಗಾಗಿ ಅದನ್ನು ಹೆಚ್ಚಾಗಿ ಬೇಯಿಸೋ ಅವಶ್ಯಕತೆ ಏನೂ ಇರೋದಿಲ್ಲ. ಹಾಗಾಗಿ ಇದನ್ನ ಚೆಂದಾಗಿ ಡೀಪಾಗಿ ಬೇಯಿಸ್ಕೊಂಡು ಬಿಟ್ಟರೆ, ಈರುಳ್ಳಿ ಟೊಮೆಟೊ ನಾವೇನೊಂದು ಮಸಾಲೆ ಐಟಮ್ ಹಾಕಿರ್ತೀವಲ್ಲ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಬಿಟ್ಟರೆ ಈ ಒಂದು ಬೆಂಡೆಕಾಯಿನ ನಂತರ ಹಾಕಿದರೂ ನಡೆಯುತ್ತೆ. ಸೊ ಫೈನಲಿ ನಾನು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡಿದ್ದೀನಿ. ಇಲ್ಲಿ ನನ್ನ ಟೇಸ್ಟ್ಗೆ ತಕ್ಕ ಹಾಗೆ ನಾನು ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅನ್ನೋರು ಖಾರ ಜಾಸ್ತಿ ಕೂಡ ಹಾಕ್ಕೋಬೋದು. ಇಲ್ಲಪ್ಪ ನಮಗೆ ಕಡಿಮೆ ಖಾರ ಬೇಕು ಅಂತ ಅನ್ನೋರು ಕಡಿಮೆ ಖಾರ ಕೂಡ ಹಾಕ್ಕೋಬೋದು. ನಾನಿಲ್ಲಿ 1/2 ಸ್ಪೂನ್ ಧನಿಯಾ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಟರ್ಮೆರಿಕ್ ಪೌಡರ್ ಕಲರ್ಗೋಸ್ಕರ ಸ್ವಲ್ಪ ಟರ್ಮೆರಿಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಈಗ ಈ ಒಂದು ಏನು ಮಸಾಲ ಹಾಕಿದ್ವಲ್ಲ, ಸೊ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು. ಸೊ ಹಾಗಾಗಿ ಫೈನಲಿ ಕೊನೆಯಲ್ಲಿ ನಾನು ವಾಟರ್ನ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಆ್ಯಕ್ಚುಲಿ ಅದು ಎಣ್ಣೆ ಕಡಿಮೆ ಬಳಸೋದ್ರಿಂದ ಬೇಗ ತಳ ಹಿಡಿದ್ಬಿಡತ್ತೆ, ಅಂದರೆ ಒತ್ತಿಬಿಡತ್ತೆ. ಅದು ಸ್ಟೀಲ್ ಕಡಾಯಿ ಆಗಿರೋದ್ರಿಂದ ಬೇಗ ಒತ್ತಿಬಿಡತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಪ್ಪ ನಾವು ಡ್ರೈಯೇ ತಿಂತೀವಿ ಅನ್ನೋರು ಡ್ರೈ ಕೂಡ ಮಾಡ್ಕೋಬೋದು. ಆ್ಯಕ್ಚುಲಿ ಇದು ಡ್ರೈಯೇ, ನಾವೇನು ಇದು ಮಾಡೋದಿಲ್ಲ. ನಾನು ಆ್ಯಕ್ಚುಲಿ ಡ್ರೈಯೇ ಮಾಡ್ತಾ ಇರೋದು. ಇನ್ನೇನು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಬೇಗ ಮಸಾಲೆ ಎಲ್ಲ ಹತ್ಕೊಬಿಡತ್ತೆ. ಈಗ ಸೌಟು ತಿರುಗಿಸಿದಾಗ ಆ ಕಡೆ ಈ ಕಡೆ ಎಲ್ಲ ಹತ್ಕೊಳ್ಳೋದಕ್ಕೆ ಬೇಗ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇಲ್ಲ ಬೇಡ ಅನ್ನೋರು ಹಾಕ್ಕೊಂಡೇ ಇದ್ರೂ ನಡೆಯುತ್ತೆ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಫೈನಲ್ ಟಚ್ ಏನು ಹೇಳಿ, ಸಾಲ್ಟ್. ಇದಿಲ್ಲ ಅಂತಂದರೆ ಅಡುಗೆ ಪೂರ್ತಿ ಆಗೋದೇ ಇಲ್ಲ ಅಲ್ವಾ. ಸೊ ಫೈನಲ್ ಟಚ್ ಸಾಲ್ಟ್. ನಾನು ನನ್ನ ಅಳತೆಗೆ ತಕ್ಕ ಹಾಗೆ ಹಾಕ್ಕೊಂಡಿದ್ದೀನಿ. ನಾನು ಆ ಮಸಾಲ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಸಾಲ್ಟ್ ಬೇಕು ಅಂತ ಅಂದ್ಬಿಟ್ಟು. ಸೊ ಆ ಅಳತೆಗೆ ತಕ್ಕ ಹಾಗೆ ನಾನು ಇಲ್ಲಿ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಅದು ಸ್ವಲ್ಪ ಡ್ರೈ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗೇನು ಸಾಲ್ಟ್ ಹಾಕಿದ್ನಲ್ಲ ಅದನ್ನ ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಬೆಂಡೆಕಾಯಿ ಪಲ್ಯನ ಇದೇ ರೀತಿ ಮಾಡೋದು. ಏನಕ್ಕೆ ಅಂತಂದರೆ ನಂಗೆ ಹೀಗೆ ಇಷ್ಟ ಆಗೋದು. ಈ ರಸ ಮಾಡಿದರೆ ಅದು ಅಷ್ಟು ಟೇಸ್ಟ್ ಕೊಡೋದೇ ಇಲ್ಲ, ಟೇಸ್ಟೇ ಇರೋದಿಲ್ಲ ಅದು. ಸೊ ಹಾಗಾಗಿ ನಾನು ಈ ಥರ ಸ್ವಲ್ಪ ಡ್ರೈಯೇ ಮಾಡ್ಕೋತೀನಿ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನಂತೂ ಯಾವಾಗಲೂ ಮಾಡ್ಕೋತಾನೆ ಇರ್ತೀನಿ. ನೋಡಿ ಫೈನಲಿ ರೆಡಿ ಆಯಿತು ಬೆಂಡೆಕಾಯಿ ಪಲ್ಯ. ನೀವೇ ನೋಡ್ತಾ ಇದ್ದೀರಲ್ವ ಹೇಗೆ ರೆಡಿ ಆಗಿದೆ ಅಂತ ಅಂದು, ಎಷ್ಟು ಈಸಿಯಾಗಿ ಮಾಡ್ಬೋದು. ಸೊ ಫೈನಲ್ ಮುಗೀತು, ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಸೊ ಇವಾಗ ಇನ್ನೂ ಟೈಮ್ ಇತ್ತು. ಆಲ್ರೆಡಿ ನಾನು ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಸೊ ಟೈಮ್ ಇನ್ನೂ ಇತ್ತು ಅಂತ ಅಂದ್ಬಿಟ್ಟು ನಾನು ಏನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆನಲ್ಲ ಅದನ್ನೆಲ್ಲ ಎತ್ತಿಟ್ಕೊಂಡು ಸ್ವಲ್ಪ ಪಾತ್ರೆಗಳಿದ್ದಾವೆ ಅಂತಂದು ತೊಳ್ಕೊತಾ ಇದ್ದೆ. ಆ್ಯಕ್ಚುಲಿ ಈಗ ಕೆಲಸ ಮಾಡ್ಕೊಂಡ್ಬಿಟ್ರೆ ಪಾತ್ರೆಗಳನ್ನ ತೊಳ್ಕೊಂಡ್ಬಿಟ್ರೆ ಬೇಗ ಎಲ್ಲ ಕೆಲಸ ಮುಗಿದ್ಬಿಡತ್ತೆ. ಇಲ್ಲಪ್ಪ ಬಿಡು ಆಮೇಲೆ ತೊಳ್ಕೊಂಡ್ರಾಯ್ತು, ಇವಾಗ ಇನ್ನೂ ಮಾಡಿದ್ದೀವಿ ಅಂತ ಹೋಗಿ ಕೂತ್ಕೊಂಡ್ಬಿಟ್ರೆ ಅದು ಹಾಗೇ ಉಳಿದ್ಬಿಡತ್ತೆ. ಮತ್ತೆ ತೊಳೆಯೋದಕ್ಕೆ ಮೂಡೇ ಹೋಗ್ಬಿಡತ್ತೆ. ತೊಳಿಬೇಕು ಅಂತ ಅನಿಸೋದೇ ಇಲ್ಲ. ಅಯ್ಯೋ ಬಿಡು ಆಮೇಲೆ ತೊಳೆದ್ರಾಯ್ತು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಏನು ಅಡುಗೆ ಮಾಡ್ತೀನಲ್ವ ಆವಾಗಲೇ ನನ್ನ ತಕ್ಷಣಕ್ಕೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊಂಡು ಬಿಡ್ತೀನಿ. ನಾನು ಏನು ಇಟ್ಕೊಳ್ಳೋಕೆ ಹೋಗೋದಿಲ್ಲ.
ಫೈನಲಿ ನೋಡಿ ಚಪಾತಿ ರೆಡಿ ಆಯಿತು. ಆ್ಯಕ್ಚುಲಿ ನಾನು ಹಾಫ್ ಆನ್ ಅವರ್ ಮುಂಚೆ, ಹಾಫ್ ಆನ್ ಅವರ್ ಅಲ್ಲ, 1 ಅವರ್ ಆಯಿತು ಅನಿಸುತ್ತೆ, ನಾನು ಮುಂಚೆನೇ ಹಿಟ್ಟು ಕಲಸಿ ಇಟ್ಬಿಟ್ಟಿದ್ದೆ. ಸೊ ಹಾಗಾಗಿ ನಾನು ಬೇಗ ಆಗಿಬಿಡ್ತು ನನ್ನ ಚಪಾತಿ ಎಲ್ಲ ಉದ್ಕೊಳ್ಳೋದು ಮತ್ತು ಕಲಿಸ್ಕೊಳೋದೇನೂ ಇರಲ್ಲ ಅಂತಂದು. ಸೊ ನೋಡಿ ಫ್ರೆಂಡ್ಸ್, ಫೈನಲಿ ಈ ಥರ ಬಂದಿದೆ ಈ ಒಂದು ವ್ಲಾಗು. ಹೇಗಿದೆ ನೋಡಿ, ನಾನು ಮಾಡಿರುವಂಥ ಈ ಒಂದು ಚಪಾತಿ ಮತ್ತು ಪಲ್ಯ ರೆಡಿ ಆಯಿತು. ಇವಾಗ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದು ಸಾರಿ ನಿಮ್ಮ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಹಾಗೆ ನನ್ನ ಹಸ್ಬೆಂಡು ಸಿಟಿಯಿಂದ ಬರ್ತಾ ಅಲ್ಲಿ ಪಪ್ಪಾಯ ಇತ್ತು ಅಂತ ಅಂದ್ಬಿಟ್ಟು ನನ್ನ ಮಗಳು ತುಂಬ ರಗಳೆ ಮಾಡ್ತಾಯಿದ್ಲು. ಫ್ರೂಟ್ ಬೇಕು, ಪಪ್ಪಾಯ ಬೇಕು ಅಂತಂದು. ಆ್ಯಕ್ಚುಲಿ ಅವಳು ಪೈನಾಪಲ್ ಕೇಳಿದ್ಲು, ಬಟ್ ಇವರು ಕನ್ಫ್ಯೂಷನ್ ಮಾಡಿಕೊಂಡು ಪಪ್ಪಾಯ ತೊಗೊಂಡು ಬಂದುಬಿಟ್ಟಿದ್ದಾರೆ. ಆದರೂ ಅವಳಿಗೆ ಇಷ್ಟ ಆಯಿತು. ಅವಳಿಗೂ ಪಪ್ಪಾಯ ಅಂದ್ರೂ ಇಷ್ಟನೇ. ಸೊ ಹಾಗಾಗಿ ತರ್ತಿದ್ದ ಹಾಗೇ ಹೆಚ್ಚಿಕೊಡು ಮಮ್ಮ, ಹೆಚ್ಚಿಕೊಡು, ನಾನು ತಿನ್ನಬೇಕು ಅಂತ ಹೇಳಿದ್ಲು. ಅದು ಟ್ರಯಾಂಗಲ್ ಶೇಪಲ್ಲೇ ಹೆಚ್ಚಿಕೊಡು ಅಂತ ಹೇಳಿದ್ಲು. ಟ್ರಯಾಂಗಲ್ ಶೇಪಲ್ಲೇ ಬೇಕಂತೆ ಅವಳಿಗೆ. ಸೊ ಹಾಗಾಗಿ ಪಪ್ಪಾಯ ತಂದಿದ್ರಲ್ವ, ಸೊ ಅವಳು ತಿನ್ನಬೇಕು ಅಂತ ತುಂಬ ರಗಳೆ ಮಾಡ್ತಾಯಿದ್ಲು ಅಂತ ಅಂದ್ಬಿಟ್ಟು ಪಪ್ಪಾಯನ ಹೆಚ್ಚಿ ಕೊಡೋಣ ಅಂತ ಅಂದ್ಬಿಟ್ಟು ಅದನ್ನು ನೀಟಾಗಿ ಎಲ್ಲ ತೆಗಿತಾ ಇದ್ದೆ ನೋಡಿ. ಅದರೊಳಗಡೆ ಇರೋ ಬೀಜ ಎಲ್ಲ ತೆಗೆದುಬಿಟ್ಟು, ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅವಳಿಗೆ ಟ್ರಯಾಂಗಲ್ ಶೇಪಲ್ಲಿ ಹೆಚ್ಚಿಕೊಡ್ಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ನಾನು ಅವಳಿಗೆ ಟ್ರಯಾಂಗಲ್ ಶೇಪ್ನಲ್ಲೇ ಹೆಚ್ಚಿಕೊಟ್ಟೆ ಅವಳಿಗೆ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಫೈನಲಿ ಪಪಾಯ ಕೂಡ ಹೆಚ್ಚಿ ಕೊಡ್ತಾಯಿದ್ದೀನಿ ಅವಳಿಗೆ. ನೋಡಿ, ಇವತ್ತಿನ ಈ ಒಂದು ನನ್ನ ವ್ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಮತ್ತು ಈ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಒಂದು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ಹಾಗೆ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ನಿಮ್ಮ ಕವಿತಾ ಕನ್ನಡ ವ್ಲಾಗ್ಸ್ ಯಾವಾಗಲೂ ಶೇರ್ ಮಾಡ್ತಾಯಿರಿ, ಹೀಗೆ ಪ್ರೀತಿ ಮಾಡ್ತಾಯಿರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ನನಗೆ ಸಬ್ಸ್ಕ್ರೈಬ್ ಆಗ್ತಾಯಿರಿ. ನಾನು ನಿಮ್ಮ ಕವಿತಾ ಕನ್ನಡ ವ್ಲಾಗ್ಸ್. ಟೇಕ್ ಕೇರ್, ಬಾಯ್. ನಾಳೆ ಮತ್ತೊಂದು ವಿಡಿಯೋ ಒಂದಿಗೆ ಸಿಗೋಣ.